ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 1/9/2025 ಸೋಮವಾರ. ಹಾಗೆ ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರವಿದೆ. ಹಾಗಿದ್ರೆ ಬನ್ನಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಈ ದಿನ ಮೇಷರಾಶಿಯವರಿಗೆ ಸ್ವಲ್ಪ ಸವಾಲಿಂದನೇ ದಿನ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ವೃತ್ತಿ ಕ್ಷೇತ್ರದಲ್ಲೂ ಅಷ್ಟೇ ಕೆಲವೊಂದು ಪ್ರೆಷರ್ಸ್ ಕೂಡ ನಿಮಗೆ ಜಾಸ್ತಿ ಇರುತ್ತೆ ಇವತ್ತಿನ ದಿವಸ. ಮತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ಬೇಕಾದವ್ರ ಜೊತೆಯಲ್ಲಿ ಸ್ವಲ್ಪ ಒಂಚೂರು ಗಲಾಟೆಗಳು ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಸ್ವಲ್ಪ ಇರುಸು ಮುರುಸು ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಒಂಚೂರು ನೀವು ಗಮನ ಕೊಟ್ಕೋಬೇಕಾಗತ್ತೆ. ಇವತ್ತಿನ ದಿವಸ ನೀವು ನಿಮ್ಮ ರಾಶಿ ಅಧಿಪತಿ ಆಗಿರುವಂಥದ್ದು ಕುಜಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಒಳಿತಾಗುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಒಂದು ಗುಡ್ಡು ಪ್ರಾಫಿಟ್ ತೆಗಿಬೋದು ಅಂತಲೇ ಹೇಳ್ಬೋದು. ಸೊ ನೀವೆಷ್ಟು ನಿಮ್ಮ ಕೆಲಸದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರೋ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅಂಥದೇ ಒಂದು ಫಲ ಸಿಗ್ತಾ ಇದೆ ನಿಮಗೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಗೆ ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸಣ್ಣ ಮಕ್ಕಳಿಗೆ ಇವತ್ತೇನಾದ್ರು ನೀವು ಸಿಹಿನ ಕೊಡೋದ್ರಿಂದ, ಅದು ಯಾವುದೇ ಸಿಹಿ ಆದರೂ ಪರವಾಗಿಲ್ಲ, ಸಿಹಿನ ಕೊಡೋದ್ರಿಂದ ಇವತ್ತಿನ ದಿವಸ ನಿಮಗೆ ದಿನ ಇನ್ನೂ ಉತ್ತಮವಾಗಿ ಮಾಡ್ಕೋಬೋದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಇವತ್ತಿನ ದಿವಸ ಒಂದು ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ನೀವು ಹಾನೆಸ್ಟಾಗಿ ಇರಬೇಕಾಗಿ ಬರುತ್ತೆ. ಯಾವುದೇ ಥರದ್ದು ಏನೋ ಒಂದು ಹೇಳಿರ್ತೀರಾ, ಅದೇನೇನೋ ಇವತ್ತು ಬಂದು ಸಿಗಾಕೊಂಡ್ಬಿಡೋದು, ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಏನೇ ಆದರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನಿದೋ ಅದನ್ನೇ ಇವತ್ತಿನ ದಿವಸ ನೀವು ಹಂಚ್ಕೊಳ್ಳಿ. ಮತ್ತು ನಿಮ್ಮ ಕೆಲಸದಲ್ಲಾಗಿರ್ಬೋದು, ದುಡ್ಡು ಕಾಸಿನ ವಿಷಯದಲ್ಲಾಗಿರ್ಬೋದು ಕೆಲವೊಂದು ಚಾಲೆಂಜಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇವತ್ತಿನ ದಿವಸ ನೀವು ಏನು ಮಾಡಬೇಕು ಅಂತಂದರೆ ಗಣಪತಿಗೆ ಹೋಗಿ ಗರಿಕೆ ಹುಲ್ಲನ್ನ ಕೊಟ್ಬಿಟ್ಟು ಬರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಉತ್ತಮವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಸ್ವಲ್ಪ ಚರ್ಚೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಒಂಚೂರು ಮಾತುಕತೆ ಸ್ವಲ್ಪ ಇರುಸು ಮುರುಸು ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ. ಮತ್ತು ನಿಮ್ಮ ಕೆಲಸದಲ್ಲೂ ಕೂಡ ಕೆಲವೊಂದು ಸವಾಲುಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ದಿವಸ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂದರೆ ಇವತ್ತಿನ ದಿವಸ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ಸ್ವಲ್ಪನಾದರೂ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ಚಾಲೆಂಜಸ್ ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಸ್ವಲ್ಪ ಮಾತುಕತೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ವ್ಯವಹಾರದಲ್ಲಿ ತುಂಬ ಉತ್ತಮವಾಗಿರುತ್ತೆ. ಒಂದು ಒಳ್ಳೆ ಲಾಭ ಕೂಡ ಬರ್ತಾ ಇದೆ. ನೀವೇನು ವ್ಯವಹಾರ ಮಾಡ್ತಾ ಇದ್ದೀರಾ ಉದ್ಯೋಗದಲ್ಲೂ ಕೂಡ ಅಷ್ಟೇ ನಿಮ್ಗೆ ಇವತ್ತಿನ ದಿವಸ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಏನು ಇವತ್ತಿನ ದಿವಸ ನೀವು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸೂರ್ಯನಿಗೆ ನಮಸ್ಕಾರ ಹಾಕೋದ್ರಿಂದ ಮತ್ತು ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನೀವು ಉತ್ತಮವಾಗಿ ಕಾಲ ಕಳಿಬೋದು. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಏನೆಲ್ಲ ಕಠಿಣ ಪರಿಶ್ರಮ ಪಡ್ತಾ ಇದ್ದೀರಾ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗ್ತಿದೆ ಇವತ್ತು ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಕೆಲಸನ ಇವತ್ತಿನ ದಿವಸ ಪ್ರಶಂಸಿಸ್ತಾರೆ ಮತ್ತು ಗುರುತಿಸ್ತಾರೆ ಅಂತ ಕೂಡ ಹೇಳ್ಬೋದು. ಮತ್ತು ನೀವು ಮಾಡ್ತಿರೋಂಥ ಕೆಲಸಗಳೆಲ್ಲ ಉತ್ತಮವಾಗಿರುತ್ತೆ. ಹಣಕಾಸಿನ ಪರಿಸ್ಥಿತಿ ಕೂಡ ಇವತ್ತಿನ ದಿವಸ ನಿಮಗೆ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಗಾಯತ್ರಿ ಮಂತ್ರನ ಪಠನೆ ಮಾಡ್ಕೊಳ್ಳೋದ್ರಿಂದ ಮತ್ತು ಹಸಿರು ಬಣ್ಣನ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಚೆನ್ನಾಗಿರುತ್ತೆ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮಗೆ ಕೂತಿರೋಂಥ ಗ್ರಹಗಳ ಸ್ಥಾನದಿಂದ ಒಂದು ಒಳ್ಳೆ ಉತ್ತಮವಾದ ಫಲ ನಿಮ್ಗೆ ಸಿಗ್ತಿದೆ ಅಂತ ಹೇಳ್ಬೋದು. ನೀವು ಮಾಡ್ತಿರೋ ಕೆಲಸದಲ್ಲಿ ಅಭಿವೃದ್ಧಿ ಸಿಗ್ತಾ ಇದೆ. ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ಇವತ್ತಿನ ದಿವಸ ನೀವು ತುಂಬ ಖುಷಿಯಿಂದ ಕಾಲ ಕಳೆಯೋ ದಿನ ಅಂತಲೇ ಹೇಳ್ಬೋದು. ಆದರೂ ನೀವು ಇವತ್ತಿನ ದಿವಸ ಏನು ಪರಿಹಾರ ಮಾಡ್ಕೋಬೇಕು ಅಥವಾ ಏನು ದೇವ್ರನ್ನ ಸ್ಮರಣೆ ಮಾಡಬೇಕು ಅಂದರೆ ಇವತ್ತಿನ ದಿವಸ ನೀವು ದುರ್ಗಾದೇವಿ ಸ್ಮರಣೆ ಮಾಡೋದ್ರಿಂದ ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಇನ್ನೂ ಉತ್ತಮವಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡೋ ದಿನ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಸಹೋದ್ಯೋಗಿಗಳಿಗೆ ಕೊಡುವಂಥ ಒಂದು ಐಡಿಯಾ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಇರೋ ಒಂದು ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದ್ರಿಂದ ನಿಮಗೊಂದು ಒಳ್ಳೆ ಹೆಸರು ಬರ್ತಿದೆ ಇವತ್ತಿನ ದಿವಸ ಅಂತಲೇ ಹೇಳ್ಬೋದು. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಂತೋಷ ಕೂಡ ಆಗ್ತಿದೆ. ಯಾಕಂದರೆ ಯಾರೇ ಆಗಲಿ ಮಾಡೋ ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಕ್ಕಿದ್ರೆ ಅಥವಾ ಅದನ್ನು ಒಬ್ರು ಗುರುತಿಸಿದ್ರೆ ಎಂಥವ್ರಿಗೂ ಖುಷಿ ಆಗುತ್ತಲ್ವ. ಸೊ ಅಂಥ ಒಂದು ಒಳ್ಳೆ ದಿವಸ ಇವತ್ತು ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಧನುರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ. ಅಂದರೆ ಇವತ್ತೊಂದು ತುಂಬ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾರೋ ನಿಮ್ಮ ಹತ್ರ ನೀವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀರಾ, ಆ ಸಹಾಯದಿಂದ ಅವರಿಗೆ ಒಂದು ಜೀವನೇ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರಿಗೊಂದು ಲೈಫ್ಗೆ ಒಂದು ಒಳ್ಳೆಯದಾಗುವಂಥ ಕೆಲಸನ ನೀವು ಇವತ್ತಿನ ದಿವಸ ಮಾಡ್ತಾ ಇದ್ದೀರಾ. ಅದರಿಂದ ಅವ್ರ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸಿಕ್ಕುತ್ತೆ. ಆರೈಕೆ ಕೂಡ ಸಿಕ್ಕುತ್ತೆ. ಮತ್ತು ಇವತ್ತೇನು ನೀವು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಉತ್ತಮವಾಗಿರುತ್ತೆ. ಸಾಧ್ಯ ಆದರೆ ಹೆಸರು ಬೇಳೆನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ.
ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಏನು ಒಂದು ದಿನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪನೇ ಸುಧಾರಿಸ್ಕೊಂಡು ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಸಹೋದರರಿಗೆ ಇವತ್ತು ನಿಮ್ಮ ಹತ್ರ ಒಂದು ಸಹಾಯ ಕೇಳುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಕೈಲಾದಷ್ಟು ನೀವು ಅವ್ರಿಗೆ ಸಹಾಯ ಮಾಡಿ, ಅದರಿಂದನೂ ಕೂಡ ನಿಮ್ಗೆ ಒಂದೊಳ್ಳೆ ಬೆನಿಫಿಟ್ ಸಿಕ್ಕುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ, ನೀವು ಹೆಸರು ಕಾಳನ್ನ ದಾನ ಮಾಡೋದ್ರಿಂದ ಮತ್ತು ನೀವು ಸಾಧ್ಯ ಆದಷ್ಟು ಕಪ್ಪು ಬಟ್ಟೆನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಒಳ್ಳೆ ಸವಾಲುಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಮಾತುಕತೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ನೀವು ಕೂತ್ಕೊಂಡು ಸಂವಹನ ಮಾಡೋದ್ರಿಂದ, ಅಂದರೆ ಕೂತ್ಕೊಂಡು ಏನಾದ್ರು ಒಂದು ಡಿಸ್ಕಷನ್ ಮಾಡೋದ್ರಿಂದ ಒಂದು ಬರುವಂಥ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಬೋದು. ಹಾಗೆ ನಿಮ್ಮ ದುಡ್ಡು ಕಾಸು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಬೇಕಾಗುತ್ತೆ. ಏನಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಇವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ, ದೇವಸ್ಥಾನಕ್ಕೆ ತುಳಸಿ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ. ಇನ್ನು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವೊಂದು ಒತ್ತಡದಿಂದ ಕೂಡಿದ್ರೂ ಕೂಡ ನಿಮ್ಮ ಆರ್ಥಿಕ ಪರಿಸ್ಥಿತಿನಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಬರ್ತಾ ಇರುತ್ತೆ. ಮನೆಯಲ್ಲೂ ವಾತಾವರಣ ಇವತ್ತಿನ ದಿವಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ನಿಮಗೆ ಮಾನಸಿಕವಾಗಿ ಏನೇ ಒಂದು ತೊಂದರೆಗಳು ಬಂದರೂ ಕೂಡ ನೀವು ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮಗಿದೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡಬೇಕು ಅಂತಂದರೆ, ಶ್ರೀಗಂಧನ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ಅಥವಾ ಶ್ರೀಗಂಧದ ಚಕ್ಕೆ ಏನಾದರೂ ಇತ್ತು ಅಂದರೆ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು. ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಇನ್ನು ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.